ಏನಮ್ಮ ನೀನು ಬೆಳ್ಳಿಗೇನೋ ಶಾಸ್ತ್ರ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ಯಂತೆ? ಅಯ್ಯೋ ಅದಿರ್ಲಿ ಬೈರಾ, ಆ ಐಡಿಯಾ ನಂದೇ ಅಂತ ಅಮ್ಮ ಎಲ್ರ ಮುಂದೆ ಹೇಳಿ ನನಗೆ ಶಾಕ್ ಕೊಡೋದ? ನನಗೆ ತಲೆ ಬುಡ ಗೊತ್ತಿಲ್ಲದೆ ಬೆಬ್ಬ ಬೆಬ್ಬ ಅನ್ನೋ ಹಾಗಾಯ್ತು. ಹಾಗೆಲ್ಲ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲೇ ಇರಲಿಲ್ಲ. ಮುತ್ತುನ ಬೆಳ್ಳಿನ ರೈಲ್ ಹತ್ತಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಥಟ್ ಅಂತ ಈ ಐಡಿಯಾ ಒಳಿತು. ಅದ್ ಸರಿ ಅಮ್ಮ, ಐಡಿಯಾ ನಿನಗೆ ತಾನೇ ಹೊಳ್ದಿದ್ದು, ನಿನ್ನ ಐಡಿಯಾ ಅಂತ ಹೇಳಬೇಕಿತ್ತು. ನಾನು ಹೇಳಿದ್ದು ಅಂತ ಯಾಕೆ ಹೇಳ್ದೆ? ಅದಕ್ಕೂ ಕಾರಣ ಇದೆ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಬೆಳ್ಳಿ ಮೇಲೆ ನಮಗೆ ತುಂಬಾ ಪ್ರೀತಿ ಅಕ್ರೆ ಇದೆ ಅಂತ ತೋರಿಸ್ಕೊಳ್ಳೋಕೆ ನಾಟಕ ಆಡಬೇಕು ಅಂತ. ನಾನೇನು ಬೆಳ್ಳಿ ಮೇಲೆ ತುಂಬಾ ಅಕ್ರೆ ಇದೆ ಅಂತ ತೋರಿಸ್ಕೊಳ್ಳೋಕೆ ನಾಟಕ ಆಡಬೇಕಾಗಿಲ್ಲ. ಈಗಾಗಲೇ ಮುತ್ತುಗೂ ಬೆಳ್ಳಿಗೂ ಅದು ಮನವರಿಕೆ ಆಗಿದೆ. ಇನ್ನು ಉಳಿದಿರೋದು ನೀವಿಬ್ರು. ನಿಮಗೆ ನಾಟಕ ಆಡೋಕ್ಕೂ ಬರಲ್ಲ, ಪ್ರಾಮಾಣಿಕವಾಗಿ ಇರೋದಕ್ಕೂ ಬರಲ್ಲ. ನಾನು ಬೆಳ್ಳಿಗೆ ಅಷ್ಟೊಂದು ಉಪದೇಶ ಮಾಡ್ತಿರ್ಬೇಕಾದ್ರೆ ನೀನು ಒಂದು ಮಾತು ಆಡದೆ ಕಂಬದ ಹಾಗೆ ನಿಂತಿದ್ಯಲ್ಲ, ನೀನು ಹಾಗಿದ್ರೆ ನಿನಗೆ ಅವಳ ಮೇಲೆ ಕಾಳಜಿ ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಈ ಐಡಿಯಾ ನಿಂದೆ ಅಂತ ಹೇಳಿ ನಿನಗೊಂದು ಕಿರೀಟ ಇಟ್ಟೆ. ಈಗ ಅವರಿಬ್ರಿಗೂ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಹೌದಲ್ವಾ? ನನ್ಗಿದು ಅರ್ಥನೇ ಆಗ್ಲಿಲ್ಲ ಅಮ್ಮ. ಐಡಿಯಾ ನಂದೇ ಅಂತ ಹೇಳಿದ್ದು ಒಳ್ಳೇದೇ ಆಯ್ತು ಬಿಡು. ಭೈರಾ, ನೀನು ಅಷ್ಟೇ. ಅವರಿಬ್ಬರ ಮೇಲೂ ಅಕ್ರೆ ಕಾಳಜಿ ಇದೆ ಅನ್ನೋ ಹಾಗೆ ನಾಳೆ ನಡ್ಕೋಬೇಕು. ನಾಳೆ ಷಣ್ಮುಗ ಎಲ್ಲ ಕೆಲಸನೂ ಅವನೇ ಗುತ್ತಿಗೆಗೆ ತಗೊಂಡಿರೋ ಹಾಗೆ ಕೆಲಸ ಮಾಡ್ತಾ ಇರ್ತಾನೆ. ನೀನು ಅವನ ಜೊತೆ ಸೇರ್ಕೊಂಡು ಅಲ್ಪ ಸ್ವಲ್ಪ ಕೆಲಸ ಮಾಡು. ನಿನಗೂ ಅವ್ರ ಮೇಲೆ ಪ್ರೀತಿ ಅಕ್ರೆ ಇದೆ ಅನ್ನೋ ಹಾಗೆ ನಡ್ಕೋ. ಅಷ್ಟೇ ಸಾಕ? ಇಲ್ಲ ಬೆಳ್ಳಿ ಪಾದ ತೊಳೆದು ಆ ನೀರನ್ನ ತೀರ್ಥ ಅಂತ ಕುಡಿಲ್ಲ? ನೀನೇನಮ್ಮ ಅವಳ ಹೊಟ್ಟೆಲಿರೋ ಪಿಂಡನ ಕಿತ್ಬಿಸಾಕೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿರ್ತೀಯ ಅನ್ಕೊಂಡ್ರೆ ನೀನು ಅವ್ರ ಜೊತೆ ಸೇರ್ಕೊಂಡು ಸಂಭ್ರಮ ನಡೆಸ್ತಾ ಇದೆಯಲ್ಲ ಇಲ್ಲಿ. ಸುಮ್ಮನೆ ತಲೆ ಹರಟೆ ಮಾಡದೆ ನಾನು ಹೇಳ್ದಾಗ ಕೇಳು ಅಂತ ನಿನಗೆ ಹೇಳಿದೀನಿ ತಾನೆ. ಮುಂದೆ ನಾವು ಆ ಪಿಂಡನ ಕಿತ್ತು ಬಿಸಾಕೋದಕ್ಕೆ ನಾಳೆ ಅವ್ರ ಮುಂದೆ ಸಡಗರ ಸಂಭ್ರಮದಿಂದ ಓಡಾಡಲೇಬೇಕು. ಯಾರಿಗೂ ಅನುಮಾನ ಬರಬಾರ್ದು. ನಾವೀಗಲೇ ಬೆಳ್ಳಿನ ದೂರ ಮಾಡಿದ್ರೆ ನಾಳೆ ಆ ಮಗು ನೆಗೆದು ಬಿದ್ಮೇಲೆ ಎಲ್ಲರೂ ನಮ್ಮ ಕಡೆ ಕೈ ಮಾಡಿ ತೋರಿಸ್ತಾರೆ. ಆ ಎಂಜಲ್ ತಿನ್ನೋ ನಾಯಿ ಷಣ್ಮುಗ ಇದಾನಲ್ಲ, ಅವನು ನಮ್ಮ ಕಡೆ ನೋಡಿ ಬೊಗಳಕ್ಕೆ ಶುರು ಮಾಡ್ತಾನೆ. ನಾಳೆ ನಾವು ಅವ್ರ ಜೊತೆ ಸೇರಿ ಸಂತೋಷ ಸಂಭ್ರಮನ ಆಚರಿಸೋಣ. 2-3 ದಿನ ಆದ್ಮೇಲೆ ಹಾಲಲ್ಲಿ ಅಬಾರ್ಷನ್ ಟ್ಯಾಬ್ಲೆಟ್ ಹಾಕಿ ಬೆಳ್ಳಿ ಕುಡಿಸಿ ಆ ಮಗು ಕತೆನ ಮುಗಿಸೋಣ. ಅಯ್ಯಯ್ಯೋ, ಹಾಲಲ್ಲಿ ಮಾತ್ರೆ ಹಾಕೋದಾ? ಹೌದು, ಅದೇ ಸರಿಯಾದ ದಾರಿ. ನೀನು ಈಗಲೇ ಆ ಮಾತ್ರೆನ ತಂದಿಟ್ಕೋ. ಸರಿಯಾದ ಸಮಯ ನೋಡಿ ಬೆಳ್ಳಿಗೆ ಹಾಲಲ್ಲಿ ಅದನ್ನು ಹಾಕ್ಕೊಡೋಣ. ಹೆಣ್ಮಕ್ಳು ಗರ್ಭಿಣಿ ಆಗಿರ್ಬೇಕಾದ್ರೆ ತಾಯಿನೇ ಅವ್ರಿಗೆ ಆಧಾರ. ತಾಯಿ ಸ್ಥಾನದಲ್ಲಿ ನಾನು ನಿಂತು ಕಣ್ಣಿನ ರೆಪ್ಪೆ ಆಗಿ ನಾನು ಅವಳನ್ನ ಕಾಪಾಡ್ತೀನಿ. ಬೆಳ್ಳಿ, ಯಾಕೆ ಹೇಳ್ತಿದ್ಯಾ? ಸಂತೋಷವಾಗಿರೋ ಸಮಯದಲ್ಲಿ ಕಣ್ಣೀರು ಯಾಕೆ? ಇದು ದುಃಖದ ಕಣ್ಣೀರಲ್ಲ ಮಾವ, ಸಂತೋಷದ ಕಣ್ಣೀರು. ಅನಾಥಲಾಗಿದ್ದ ನನಗೆ ಆ ದೇವರು ಎಷ್ಟೊಂದು ಸಂಬಂಧಗಳನ್ನ ಕೊಟ್ಟಿದ್ದಾನೆ ಅಂತ. ಬೆಳ್ಳಿ, ಈಗಾಗಲೇ ನಿನ್ನ ಜೀವನದಲ್ಲಿ ತುಂಬ ನೋವು ಸಂಕಟ ಎಲ್ಲ ಅನುಭವಿಸಿದ್ಯಾ, ತುಂಬ ಕಣ್ಣೀರು ಹಾಕಿದ್ಯಾ. ಈಗ ನಾವು ಸಂತೋಷವಾಗಿರೋ ಸಮಯ. ಸಂತೋಷಕ್ಕಾಗಲಿ ದುಃಖಕ್ಕಾಗಲಿ ನೀನು ಕಣ್ಣೀರು ಹಾಕಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು, ಸರಿನಾ? ಆಯ್ತು ಮಾವ, ಇನ್ಮೇಲೆ ಈರುಳ್ಳಿನೂ ಕತ್ತರಿಸಲ್ಲ, ಸರಿನಾ? ಅಂದ್ರೇನು? ನಾನು ಈರುಳ್ಳಿ ಕತ್ತರಿಸ್ತಾ ಅಳ್ತಾ ಇರಬೇಕು? ನನ್ನ ಅವಸ್ಥೆ ನೋಡಿ ಎಲ್ಲರೂ ನಗ್ಬೇಕಾ? ಯಾರು ನಗ್ದೇ ಇದ್ರೂ ಪರವಾಗಿಲ್ಲ, ಹೊಟ್ಟೆಲಿರೋ ನಿಮ್ಮ ಮಗ ನಕ್ಕಿದ್ರೆ ಸಾಕು. ಮಗನ? ಇಲ್ಲಪ್ಪ, ನನಗಂತೂ ಮಗಳೇ ಬೇಕು, ಅದೇ ನನ್ನ ಆಸೆ. ಇಲ್ಲ ಮಾವ, ಅದೇನೋ ಹೇಳ್ತಾರಲ್ಲ, ಲೇಡೀಸ್ ಫಸ್ಟ್ ಅಂತ, ಮಗನೇ ಬೇಕು. ಸರಿ ಮೇಡಮ್, ನೀವು ಹೇಳ್ದಾಗೆ ಆಗಲಿ.
ತಥಾಸ್ತು. ಸುಪುತ್ರೋ ಭವಿಷ್ಯ. ನಿನ್ನ ಇಷ್ಟದಂತೆ ಮಿನಿಮುತ್ತನ ಪಡ್ಕೊಂತ ವರ ಕೊಟ್ಟಿದ್ದೀನಿ. ಇನ್ನೊಂದು ವರ ಏನು ಬೇಕು ಅಂತ ಕೇಳು. ನೀವು ಗಂಡನಾಗ ಸಿಕ್ಕಿರೋದೇ ನನಗೆ ಸಾಕು. ಇನ್ನೊಂದು ವರ ಯಾಕೆ? ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಾ? ಇದು ಆ ವರ ಅಲ್ಲಮ್ಮ, ಇದು ಬೋನಸ್ ವರ. ನಿಂಗೆ ಬೇರೆ ಏನಾದರೂ ಆಸೆ ಇದ್ರೆ ಹೇಳು, ಅದನ್ನು ಪೂರೈಸ್ತೇನೆ. ನನಗೆ ಯಾವ ವರನೂ ಬೇಡ ಅಂತ ಹೇಳ್ತಿದ್ದೀನಲ್ವಾ ಮಾವ. ಒಂದು ಆ ದೇವ್ರಿಗೆ ಕೊಟ್ಟಿದ್ದು, ಇನ್ನೊಂದು ನೀವು ಕೊಟ್ಟಿದ್ದು. ಇವೆರಡೂ ನನ್ನ ಹತ್ರ ಇದೆ, ನನಗಷ್ಟು ಸಾಕು. ಬೆಳ್ಳಿ, ಏನೇ ಬೇಡ ಅಂತ ಹೇಳಿದ್ರು ಮನ್ಸಿನ ಮೂಲೆಯಲ್ಲಿ ಏನಾದರೂ ಒಂದು ಆಸೆ ಇರುತ್ತಲ್ವಾ. ಬಸ್ರಿ ಹಿಂಗಸರು ಆಗೆಲ್ಲ ಆಸೆನ ಮುಚ್ಚಿಡಬಾರ್ದಂತೆ. ಈಗ ಮಾವಿನಕಾಯಿ ತಿನ್ನಬೇಕು, ಕೆಮ್ಮಣ್ಣು ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ, ಆ ಥರ ನಿಂಗೇನಾದರೂ ಆಸೆ ಇದ್ರೆ ಹೇಳು, ಪೂರೈಸ್ತೀನಿ. ಹ್ಞೂ ಮಾವ, ನನಗೆ ಯಾವ ಆಸೆನೂ ಇರೋ ಥರ ಅನ್ನಿಸ್ತಿಲ್ಲ. ಆದರೆ ನಿಮ್ಮ ಮಗನಿಗೆ ನೀವು ಅವನ್ನ ಎತ್ಕೊಂಡು ಸುತ್ತಿಸ್ಲಿ ಅಂತ ಈಗಲೇ ಆಸೆ ಇದೆಯಂತೆ, ಒಳಗಿಂದ ಹೇಳ್ತಿದ್ದಾನೆ. ಓ ಸರಿ ಬಿಡು, ನಿನಗೆ ಆಸೆ ಇಲ್ಲ ಅಂದ್ರೆ ಏನಂತೆ, ನನ್ನ ಮಗನಿಗೆ ಆಸೆ ಇದೆಯಲ್ಲ, ನನ್ನ ಮಗನ ಆಸೆನ ಈಗಲೇ ಪೂರೈಸ್ತೀನಿ. ಹೆದರ್ಕೊಂಬಿಟ್ಟನೆ ಬೈರಾ. ಅಬ್ಬ, ನೀನು ಎಣ್ಣೆ ಹೊಡೆಯೋದು ಮಾತ್ರ ಟ್ಯಾಲೆಂಟ್ ಅಂದ್ಕೊಂಡಿದ್ದೆ. ತೋರಣನು ಈ ರೇಂಜ್ ಕಟ್ತೀಯಲ್ಲಪ್ಪ. ಪಾಪ ಏನು ಕಸಬು, ಏನು ಕಸಬು ಅಲ್ಲ ಬೈರಾ. ಬೆಳ್ಳಿ ಬಗ್ಗೆ ನಿನಗೆ ಪ್ರೀತಿನೇ ಇಲ್ಲ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ನೋಡು. ಬೈರಾ, ಈ ಸಾಮ್ರಾಜ್ಯದ ಚಿಕ್ಕ ಒಡೆಯ, ವಾಟ್ ಥಿಂಕಿಂಗ್? ಅದೇನು ಇಲ್ಲ ಷಣ್ಮುಗ, ಇಷ್ಟು ದಿನ ಕುಡ್ಕೊಂಬಂದು ಅದ್ಗೆ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ದೆ. ಅವ್ರು ಕೊಟ್ಟಿದ್ದ ಊಟನೆಲ್ಲ ಬಿಸಾಕಿ ಕೆಟ್ಟದಾಗ ಮಾತಾಡಿದ್ದೆ. ಆ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಪಡ್ಕೋಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈಗ ಅದ್ಗೆ ಹುಟ್ಟೋ ಮಗುನ ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತಿದ್ದೀನಿ. ಆ ಮಗು ಬರೋವರೆಗೂ ಅದಕ್ಕೆ ನಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಯಾಕೆ, ಏನಾಯ್ತು? ಅಲ್ಲ ಬೈರಾ, ಯಾವ್ದಾದ್ರು ಹೊಸ ಬ್ರ್ಯಾಂಡ್ನ ಪೋಟ್ಕೊಬಿಟ್ಟ? ನೋಡಪ್ಪ, ನಮ್ ಜನದ್ದು ಇದೇ ತೊಂದ್ರೆ. ಒಳ್ಳೇದೇನಾದ್ರೂ ಮಾತಾಡಿದ್ರೆ ಅದನ್ನು ಕೊಂಕಾಗೆ ನೋಡ್ತಾರೆ. ಬೇಜಾರು ಮಾಡ್ಕೋಬೇಡ ಕಣ, ತಮಾಷೆ ಮಾಡಿದೆ ಅಷ್ಟೆ. ನೀನು ಬದಲಾಗಿದ್ಯಾ ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಇನ್ನೇನೋ ಇದೆ. ಅಲ್ಲ ಬೈರಾ, ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ ಕಣ, ಅದನ್ನ ಅರ್ಥ ಮಾಡ್ಕೊಂಡು ತಿತ್ಕೋತಾರಲ್ಲ ಅದು ದೊಡ್ಡ ವಿಷಯ. ಆ ಮಾಯ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನೋಡು. ಷಣ್ಮುಗ, ನಮ್ಮ ಅತ್ತಿಗೆ ಇದ್ದಿದ್ದರ ಒಳ್ಳೆ ಫಂಕ್ಷನ್ ನಡಿಬೇಕಾದ್ರೆ ಆ ಮಾಯನ್ ಸುದ್ದಿ ಎತ್ಬೇಡ ನೀನು, ಮೈಯೆಲ್ಲ ಉರ್ದೋಗತ್ತೆ. ಅದೆಲ್ಲ ಹಾಗಿರ್ಲಿ, ನೋಡು, ನೀನ್ ಒಳ್ಳೆ ಮದ್ವೆ ಗಂಡ ತರ ಕಾಣ್ತಾ ಇದೀಯಾ. ನಿನ್ನ ಮದ್ವೆ ಯಾವಾಗ? ನಾನ್ ಯಾವಾಗ ನಿನ್ ಮದ್ವೆಗೆ ಈ ತರ ತೋರಣ ಕಟ್ಟೋದು? ಹಾ, ಷಣ್ಮುಗ, ಷಣ್ಮುಗ, ಏನಾಗ್ಲೇ ಡುವೇಟಾ? ಏ ಹೋಗಪ್ಪ. ಓಹೋ, ಶೈ ಶೈ ನಾಚಿಕೆ ಹುಡುಗಂಗೆ. ಒಳ್ಳೆ ಕತೆ. ಅಮ್ಮ, ರುಕ್ಮಿಣಮ್ಮ ಬಂದ್ರು. ಬನ್ನಿಮ್ಮ, ಬನ್ನಿ, ಒಳಗೋಗಿ ಹೋಗ್ಲಿಕ್ಕೆ. ಅಮ್ಮ, ಅಮ್ಮ, ರುಕ್ಮಿಣಮ್ಮ ಬಂದ್ರು. ಹೇಗಿದ್ದೀರಾ ಅತ್ತಿಗೆ? ನಾನು ಚೆನ್ನಾಗಿದ್ದೀನಿ ರುಕ್ಮಿಣಿ. ನಾನೇ ಫೋನ್ ಮಾಡಿ ಕರಿಬೇಕು ಅಂತಿದ್ದೆ, ನೀನೇ ಬಂದ್ಯಲ್ಲ, ಒಳ್ಳೇದಾಯ್ತು. ಚಿಕ್ಕಮ್ಮ, ಅತ್ತೆಗೆ ನಾನೇ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ. ಹೌದಾ? ಹೌದು ಚಿಕ್ಕಮ್ಮ, ಮಾಯನ 14ನೇ ದಿನದ ಕಾರ್ಯದಲ್ಲೂ ಇರದೆ ಹೊರಟೋದ್ರು. ಅದಕ್ಕೆ ಈಗ ಅವ್ರು ಬಂದರೆ ನಾವು ಅವ್ರ ಆಶೀರ್ವಾದ ತೊಗೊಂಡೋಗೋ ಆಗುತ್ತೆ.
ಅವ್ರ ಮನಸ್ಸು ಹಾಗಾರ ಆಗುತ್ತೆ, ಅದಕ್ಕೆ ಬರೋದಕ್ಕೆ ಹೇಳಿದೆ. ಒಳ್ಳೇದಾಯ್ತು ಮುತ್ತು. ಅದಕ್ಕೆ ನನ್ನ ಮಗಳು ಸತ್ಮೇಲೆ ಅವಳು ನಿಮ್ಮ ಮನಸ್ಸೇನೇ ಮನೆ ಆಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ನೋಡಿದ್ರೆ ಅವಳ ಫೋಟೋನ ಹಾಲಲ್ಲಿ ಹಾಕಿ ಪೂಜೆ ಮಾಡ್ತಾ ಇದ್ದೀರಾ. ಇದರಿಂದಾನೇ ಗೊತ್ತಾಗತ್ತೆ ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂತ. ಅಮ್ಮ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಈಗ ತಾನೇ ಬಂದೆ. ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ ಬೆಳ್ಳಿ? ನಾನು ಚೆನ್ನಾಗಿದ್ದೀನಿ. ಮುತ್ತು ಸಿಹಿ ಸುದ್ದಿ ಹೇಳಿದ್ನಮ್ಮ, ತುಂಬ ಸಂತೋಷ ಆಯಿತು. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಎಲ್ಲ ಒಳ್ಳೇದಾಗಲಿ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ. ಈ ಮನೆ ಬೆಳಗೋ ಅಂತ ಒಳ್ಳೆ ಮಗುನ ಎತ್ಕೊಡು. ಐಶು, ಅತ್ತೆ ಕಾಫಿ ತಗೊಂಡ. ಅತ್ತೆ, ನೀವು ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ಪೂಜೆ ಶುರು ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ಷಣ್ಮುಗ ಬಾ, ಒಂದು ಸ್ವಲ್ಪ ಕೆಲಸ ಇದೆ. ಬೆಳಿ ಬಾ. ಏನಾಯ್ತು? ಏನ್ ಹಾಗೆ ನೋಡ್ತಿದ್ಯಾ? ಹೆಣ್ಮಕ್ಳು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕಳೆ ಕಾಣ್ತಾರೆ ಅಂತ ಹೇಳೋದನ್ನ ಕೇಳಿದ್ದೆ. ನಿಮ್ಮನ್ನ ನೋಡಿದ್ಮೇಲೆ ಅದು ನನಗೆ ಕನ್ಫರ್ಮ್ ಆಗೋಯ್ತು. ನಿಮ್ ಬ್ಯೂಟಿ ಡಬಲ್ ಆಗೋಗಿದೆ. ಅದಕ್ಕೆ ತುಂಬಾ ಮುದ್ದು ಕಾಣ್ತಾ ಇದ್ದೀರಾ. ನೀನೇನಾದ್ರೂ ಗರ್ಭಿಣಿ ಆದ್ರೆ ನನಗಿಂತ 2 ಪಟ್ಟಷ್ಟು ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ತಗವಾ ಜ್ಯೂಸ್ ಟೈಮ್, ಜ್ಯೂಸ್ ಕುಡಿಬೇಕಲ್ವಾ? ತಗವಾ, ದಂತದ ಗೊಂಬೆ ತರ ಕಾಣ್ತಾ ಇದೆಯಾ. ನನ್ನ ಕಣ್ಣೇ ಬಿಡೋಗ್ಬಿಡುತ್ತೆ. ಈ ವೈಭವನ, ಈ ಸಡಗರನ ನೋಡಕ ಮಾಯ ಇರ್ಬೇಕಾಗಿತ್ತು. ಜಸ್ಟ್ ಮಿಸ್. ಷಣ್ಮುಗಣ್ಣ, ಈಗ ಯಾಕೆ ಮಾಯಕನ್ ವಿಷಯ? ಅವ್ರಿಲ್ಲ ಅನ್ನೋದೇ ನೋವಿನ ವಿಷಯ. ಹೌದು, ಅವಳು ಇಲ್ಲ ಅನ್ನೋದು ಒಂಥರ ನೋವಿನ ವಿಷಯನೇ. ಅವಳು ಇರಬೇಕಾಗಿತ್ತು. ನೀನು ಗರ್ಭಿಣಿ ಆಗಿರೋದನ್ನ ವಿಷಯ ಕೇಳಿ ಅವಳು ಕರಳು ವಿಲವಿಲ ಅಂತ ಒದ್ದಾಡ್ಬೇಕಾಗಿತ್ತು. ರುಕ್ಮಿಣಿ, ಮುತ್ತು ಫೋನ್ ಮಾಡಿ ವಿಷಯ ತಿಳಿಸಿದಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು. ಅದಕ್ಕೆ ನಂಬಕ್ಕೆ ಆಗಲಿಲ್ಲ. ಬೆಳ್ಳಿ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿದ್ದಾಳ? ಹೌದು ರುಕ್ಮಿಣಿ, ನಾನು ಮಾಯಾ ಏನಾಗಬಾರ್ದು ಅಂತ ಅನ್ಕೋತಿದ್ವು, ಅದಾಗೇ ಹೋಯ್ತು. ಮಾಯಾ ಬದುಕಿದಿದ್ರೆ ಈ ಸಂಭ್ರಮ ನಡೀತಾನೆ ಇರಲಿಲ್ಲ. ಇಷ್ಟೊತ್ತಿಗೆ ಬೆಳ್ಳಿ ಕತೆ ಮುಗ್ದು ಹೋಗಿರ್ತಿತ್ತು. ನಿನ್ನ ಮಗಳು ಮುತ್ತುನ ಮದುವೆ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ನಾವೆಷ್ಟೇ ಮಾತಾಡ್ಕೊಂಡ್ರು ಅಷ್ಟೇ. ಅತ್ತಿಗೆ ಯಾರ್ಯಾರಿಗೆ ಏನೇನು ಲಭ್ಯ ಇರುತ್ತೋ ಅವ್ರಿಗೆ ಸಿಗೋದು. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ರುಕ್ಮಿಣಿ. ಲಭ್ಯ ಇರೋದನ್ನ ದಕ್ಕಿಸ್ಕೋಬೇಕಲ್ವಾ? ನೀವೇನು ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅತ್ತಿಗೆ. ವಿಲ್ಲಲ್ಲಿರೋ ಪ್ರಕಾರ ಈಗೇನಾದ್ರೂ ಬೆಳ್ಳಿ ಮಗು ಹೆತ್ರೆ ನಮ್ಮ ಆಸ್ತಿಯಲ್ಲಿ ಅರ್ಧ ಭಾಗ ಅವಳಿಗಾಗೋಗುತ್ತೆ. ಆ ಆಸ್ತಿನ ನಾವು ಉಳಿಸ್ಕೋಬೇಕು ಅಂದ್ರೆ ಆ ಮಗು ಈ ಭೂಮಿ ಮೇಲೆ ಬರೋದಕ್ಕೆ ನಾವು ಬಿಡಬಾರ್ದು. ಈ ಪೂಜೆ, ಆಶೀರ್ವಾದ, ಶಾಸ್ತ್ರ ಎಲ್ಲ ನೀವೇ ಮುಂದೆ ನಿಂತು ಮಾಡ್ತಾ ಇದ್ದೀರಾ ಅಂತ ಮುತ್ತು ಹೇಳಿದ್ನಲ್ಲ? ಹೌದು, ಅದನ್ನ ನಾನೇ ಹೇಳಿದ್ದು. ಅದರ ಹಿಂದೆ ಬೇಕಾದಷ್ಟು ಕಾರಣಗಳಿದೆ. ನೀವು ಮೊದಲಿಂದನೂ ಕಾರಣಗಳನ್ನ ಕೊಟ್ಕೊಂಡೇ ಬಂದ್ರಿ ಅದಕ್ಕೆ. ಆದರೆ ಅದರಿಂದ ಏನು ಪ್ರಯೋಜನನೇ ಆಗಲಿಲ್ವಲ್ಲ?
ನನ್ನ ಮಗಳು 2.5 ವರ್ಷ ನಿಮ್ಮನೇಲೇ ಇದ್ಲು. ನೀವು ಮುತ್ತು ಜೊತೆ ಅವಳು ಮದುವೆ ಮಾಡಬೇಕು ಅಂತ ತಿಪ್ಪರ್ಲಾಗ ಹಾಕಿದ್ರಿ. ಏನು ಪ್ರಯೋಜನ ಆಯಿತು? ಅದರಿಂದನೂ ಏನೂ ಉಪಯೋಗ ಆಗಲಿಲ್ಲ. ನಿಮ್ಮ ಕೈಲಿ ಏನೂ ಆಗಲೇ ಇಲ್ಲ. ತಾಳಿ ಕಟ್ಟೋ ಸಮಯದಲ್ಲಿ ನೀವೇ ಅದನ್ನು ತಡೆದ್ರಿ. ಆಮೇಲೆ ಅದನ್ನು ಮಾಡಿದ್ದು ನಾನಲ್ಲ, ಚಿತ್ರ ಆತ್ಮ ಅಂಥೇಳಿ ಮಾಯನ್ನ ವಾಪಸ್ ಕಳಿಸಿದ್ರಿ. ಅವಳು ನಿಮ್ಮ ಮಾತನ್ನು ನಂಬ್ಕೊಂಡು ಗಾಳಿ ಗೋಪುರನೇ ಕಟ್ಬಿಟ್ಲಲ್ಲ ಅದ್ಗೆ. ಅದ್ರಲ್ಲೂ ಇವತ್ತಿನ ಸಡಗರ ಸಂಭ್ರಮ, ಈ ಫಂಕ್ಷನ್ ಅವಳು ನೋಡ್ಬೇಕಿತ್ತು. ನೋಡಿದ್ರೆ ಕೊತ ಕೊತ ಅಂತ ಕುದೀತಾ ಇದ್ದು. ಅದನ್ನ ನೋಡಿ ನಾನ್ ಸಂತೋಷ ಪಡ್ತಿದ್ದೆ. ಜಸ್ಟ್ ಮಿಸ್ ಆಗ್ಬಿಡ್ತು ಬೆಳ್ಳಿ. ಷಣ್ಮುಗಣ್ಣ, ಮಾಯಕ ಈಗ ನಮ್ಮ ಮಧ್ಯ ಇಲ್ಲ. ಈಗಲೂ ಯಾಕೆ ನಿಮ್ಗೆ ಅವ್ರ ಮೇಲೆ ಎಷ್ಟೊಂದು ದ್ವೇಷ? ಬೆಳ್ಳಿ, ಆಟ ಮತ್ತೆ ಯುದ್ಧದಲ್ಲಿ ಸರಿ ಸಮಾನ ಜೊತೆ ಕಾದಾಡಿದ್ರೇನೆ ಮಜಾ. ಅವಳು ಹಾಕಿದ್ದೆಲ್ಲ ಚಾಲೆಂಜಸ್ ನಾನು ಗೆದ್ಕೊಂಬಂದೆ. ಕೊನೆ ಆಟದಲ್ಲಿ ನಾನು ಗೆಲ್ಬೇಕಿತ್ತು, ಆಟ ಬಿಟ್ಟು ಹೋಗ್ಬಿಟ್ಲು. ಅದನ್ನ ವಿಜೃಂಭಿಸಿ ಅವಳು ಸೊಕ್ಕು ಮುರಿದು ಮಣ್ಣು ಮುಗಿಸೋ ಅಷ್ಟರಲ್ಲಿ ಅವಳು ಮಣ್ಣು ಸೇರ್ಕೊಂಡ್ಬಿಟ್ಟು ಆ ವಿಜಯೋತ್ಸವ, ಆ ಸಂಭ್ರಮ ಮಿಸ್ ಆಗೋಯ್ತಲ್ಲ ಅಂತ ನನಗೊಂಥರ ಬೇಜಾರು. ಷಣ್ಮುಗಣ್ಣ, ನಾವ್ ಹೇಗೆ ಅವಳು ಕಾರ್ಯ ಮಾಡಿ ಅವಳು ಶಾಂತವಾಗಿದ್ದಾಳೆ. ಈಗ ನೀವು ಮತ್ತೆ ಅವಳನ್ನ ಪ್ರವೋಕ್ ಮಾಡಿ ಏನೋ ಸಮಸ್ಯೆ ಆದ್ರೆ ಏನ್ ಮಾಡ್ತೀರಾ? ಹೌದು ಷಣ್ಮುಗಣ್ಣ, ಐಶು ಹೇಳ್ತಿರೋದು ಸರಿಯಾಗೇ ಇದೆ. ನಮ್ಮನ್ನೇ ಯಾರಾದ್ರೂ ಕೆರಳಿಸಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ಇನ್ನು ಆತ್ಮಗಳಿಗೇನಾದ್ರೂ ಕೆರಳಿಸಿದ್ರೆ ಅಯ್ಯೋ ಬೇಡಪ್ಪ, ಸುಮ್ಮನೆ ಯಾಕೆ ಸಿಬ್ರು ಕೇಳಬೇಕು? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಸರಿ ಬಿಡು, ಅದು ನನ್ನ ಮಾಯನ ಯುದ್ಧ. ಅದರಿಂದ ನಿಮ್ಮ ಖುಷಿ ಸಂಭ್ರಮ ಹಾಳಾಗದ್ ಬೇಡ. ಶಾಸ್ತ್ರಿಗಳು ಕಾಯ್ತಾ ಇದ್ದಾರೆ. ಐಶು, ಬೆಳ್ಳಿನ ಕರ್ಕೊಂಡು ಇಮಿಡಿಯೇಟ್ ಆಗಿ ಬಾ. ಹೂ ತರ ಕರ್ಕೊ ಬರ್ಬೇಕು, ಟಕ್ 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 ಅಂತ. ನಮ್ಮ ಅಳಿಯ ಹುಷಾರು. ಮುಂದೆ ನೀವೇನಾದ್ರೂ ಮಾಡ್ತೀರಾ? ಈ ಆಸ್ತಿ ನಿಮಗೆ ಸಿಗತ್ತೆ ಅನ್ನೋ ಭರವಸೆ ನನ್ಗಿಲ್ಲ ಅತ್ಗೆ. ಇಷ್ಟೊಂದು ಹತಾಶಲ ಆಗ್ಬೇಡ ರುಕ್ಮಿಣಿ. ಈ ಆಸ್ತಿ ನಮಗೆ ದಕ್ಕತ್ತೆ. ಈಗಲೂ ನಾವು ಈ ಆಸ್ತಿನ ದಕ್ಕಿಸ್ಕೊಳ್ದೆ ಹೋದ್ರೆ ಮಾಯನ್ ಸಾವಿಗೂ ಅವಳು ಮಾಡಿರೋ ತ್ಯಾಗಕ್ಕೂ ಅರ್ಥ ಇಲ್ಲದೆ ಇರೋ ಹಾಗಾಗತ್ತೆ. ಆದ್ರೆ ಈಗ ನನ್ನ ಮಗಳೇ ಇಲ್ಲ, ಇದರಿಂದ ನನ್ಗೇನ್ ಪ್ರಯೋಜನ ಹೇಳಿ? ಮಾಯ ಇಲ್ಲದೆ ಇದ್ರೆ ಏನಂತೆ? ನಾನು ಜನನ ಬಳಸ್ಕೊಂಡು ಬಿಸಾಡೋದಿಲ್ಲ. ಮಾಯನ್ ಬಲಿದಾನಕ್ಕೆ ಪ್ರತಿಫಲ ಇದ್ದೇ ಇದೆ. ಈ ಆಸ್ತಿಯಲ್ಲಿ ಅವಳಿಗೂ ಭಾಗ ಇದೆ. ಅದನ್ನ ಪರಿಹಾರವಾಗಿ ನಾನು ನಿನಗೆ ಕೊಡ್ತೀನಿ. ಅಮ್ಮ, ಶಾಸ್ತ್ರಿಗಳು ಕರೀತಿದ್ದಾರೆ. ರುಕ್ಮಿಣಿ, ಒಂದು ನಿಮಿಷ ಬಂದೆ. ಅಮ್ಮ, ಮಾಯಾ, 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 ನನ್ನ ಮಗಳು ಕರೆದಂಗಾಯ್ತು. ಎಲ್ಲಿದ್ಯಾ ಮಾಯಾ ನೀನು? ಮಾಯಾ, 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 ಇದೇನಿದು? ಅಲ್ಲಿ ನೋಡಿದ್ರೆ ಎಲ್ಲರೂ ಶುಭ ಕಾರ್ಯ ಮಾಡ್ತಾ ಇದ್ದಾರೆ. ಇವಳ ಫೋಟೋಯಿಂದ ಹಾರ ಬಿದ್ದಿದೆ. ಏನೋ ಅಪಶಕನ ಅನ್ಸತ್ತೆ. ಯಾವುದಕ್ಕೂ ಅವಳ ಸಮಾಧಿ ಹತ್ರ ಹೋಗಿ ಬರ್ತೀನಿ.